ಅಳುವೆಯಲ್ಲಿ ಬೋಟ್ ಬರಲಿಕ್ಕೆ ಆಗುವುದಿಲ್ಲ. ಬರ್ತಾ ಇಳ್ತಾ ನೋಡಿ ಬರಬೇಕಾಗ್ತದೆ. ಈ ಸಲ ಸುಮಾರು ಅನಾಹುತ ಆಗಿದೆ ಇಲ್ಲಿ ಅಂಗರಕಟ್ಟೆಯಲ್ಲಿ. ಮೇನ್ ಆಗಿ ಹೂಳೆತ್ತುವ ಕಾರ್ಯಕ್ರಮ ಮಾಡಬೇಕು. ಮತ್ತು ನಮ್ಮ ಫಿಶರೀಸ್ ರಸ್ತೆ ಮಾಬುಕೊಳದಿಂದ ಅಂಗರಕಟ್ಟೆಯಲ್ಲಿ ರೋಡು ಸರಿಯಾಗಿಲ್ಲ. ಉಡುಪಿ ಜಿಲ್ಲೆಯ ಹಂಗಾರಕಟ್ಟೆ ಕಿರುಬಂದರು ಅಭಿವೃದ್ಧಿಗೆ ಮೀನುಗಾರರು ಹಾಗೂ ಸ್ಥಳೀಯರಿಂದ ಮತ್ತೆ ಒತ್ತಾಯ ಕೇಳಿಬಂದಿದೆ. ಹಲವು ವರ್ಷಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಬಂದರು ಈಗ ಹೂಳಿನಿಂದ ತುಂಬಿದ್ದು ಬೋಟ್ ನಿಲುಗಡೆ ಹಾಗೂ ಸಂಚಾರಕ್ಕೆ ದೊಡ್ಡ ಸಮಸ್ಯೆಯಾಗಿದೆ. ಮೀನುಗಾರರು ಸಮುದ್ರಕ್ಕೆ ತೆರಳಿ ಮೀನುಗಾರಿಕೆ ನಡೆಸಿದರೂ ಮೀನುಗಳನ್ನು ಹಂಗಾರಕಟ್ಟೆಯಲ್ಲಿ ಇಳಿಸಲು ಸಾಧ್ಯವಾಗದೆ ಮಲ್ಪೆಗೆ ತೆರಳಿ ಅನ್ಲೋಡ್ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಹೆಚ್ಚುವರಿ ಸಮಯ ಹಾಗೂ ವೆಚ್ಚವೂ ಆಗುತ್ತಿದೆ ಎಂದು ಮೀನುಗಾರರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಅಂಗರಕಟ್ಟೆಯಲ್ಲಿ ಇರುವನು, ಅಂಗರಕಟ್ಟೆಯ ಬೋಟ್ ಮೆಕ್ಯಾನಿಕ್ಕು. ಇಲ್ಲಿ ಅಂಗರಕಟ್ಟೆಯಲ್ಲಿ ಮೇನ್ ಆಗಿ ಹೂಳೆತ್ತುವ ಕಾರ್ಯಕ್ರಮ ಮಾಡಬೇಕು. ಅಳುವೆಯಲ್ಲಿ ಬೋಟ್ ಬರಲಿಕ್ಕೆ ಆಗುವುದಿಲ್ಲ. ಬರ್ತಾ ಇಳ್ತಾ ನೋಡಿ ಬರಬೇಕಾಗ್ತದೆ. ಈ ಸಲ ಸುಮಾರು ಅನಾಹುತ ಆಗಿದೆ ಇಲ್ಲಿ ಅಂಗರಕಟ್ಟೆಯಲ್ಲಿ. ಮತ್ತು ನಮ್ಮ ಅಂಗರಕಟ್ಟೆಯ ಅಭಿವೃದ್ಧಿ ಸಮಿತಿಯ ಚಾವಣಿಯ ಸೀಟು 2-3 ಆರಿ ಹೋಗಿದೆ. ಆ ಅಭಿವೃದ್ಧಿ ಸಮಿತಿಯವರಿಗೂ ಹೇಳಿದರೂ ಅವರು ಬಂದು ಏನೂ ವಿಚಾರಿಸಲಿಲ್ಲ. ಇಲ್ಲಿ ನಾವು ಪಬ್ಲಿಕ್ನರು ಕರಾವಳಿ ಪಡೆಯವರೆಲ್ಲ ಕೂತ್ಕೊಳ್ತೇವೆ. ಅವರಿಗೆ ಹೇಳಿ ನಾವು ಆ ಶೆಡ್ಡನ್ನು ಕ್ಲೀನ್ ಮಾಡ್ತಾ ಇರ್ತೇವೆ. ನಮ್ಮ ಕೈಯಿಂದ ಹಣ ಕೊಟ್ಟು ನಾವು ಕ್ಲೀನ್ ಮಾಡ್ತಾ ಇದ್ದೇವೆ. ಯಾರಾದರೂ ಬೋಟಿನವರು ಬಂದು ಕೂತ್ಕೊಳ್ಳಿ ಅಥವಾ ಪ್ಯಾರಿ ಬೋಟಿಗೆ ಬರುವ ಹೆಂಗಸರು ಗಂಡಸರು ಬಂದು ಕೂತ್ಕೊಳ್ಳಿ ಎಂದು ಹೇಳಿ. ಬಂದರಿನಲ್ಲಿರುವ ಹೂಳು ತಕ್ಷಣ ತೆರವುಗೊಳಿಸಿ ಹಂಗಾರಕಟ್ಟೆ ಬಂದರನ್ನ ಮೇಲ್ದರ್ಜೆಗೆ ಏರಿಸಬೇಕು ಎಂಬುದು ಸ್ಥಳೀಯರ ಆಗ್ರಹವಾಗಿದೆ. ಇದರ ಜೊತೆಗೆ ಮೀನುಗಾರಿಕಾ ರಸ್ತೆಯನ್ನ ದುರಸ್ತಿ ಮಾಡಿ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಮತ್ತು ಇಲ್ಲಿ ಅಂಗರಕಟ್ಟೆಯಲ್ಲಿ ಮಾರ್ಕೆಟಿಂಗು ಆಗುವುದಿಲ್ಲ. ನಾವು ಫಸ್ಟ್ ಮೇನ್ ಆಗಿ ಕೇಳೋದು ಅಳುವೆಯಲ್ಲಿ ಹೂಳೆ ಎತ್ತದೆ, ಇಲ್ಲಿ ಅಂಗರಕಟ್ಟೆ ಇಂಪ್ರೂವ್ ಮಾಡೋ ಆಗುವುದಿಲ್ಲ. ಮತ್ತು ನಮ್ಮ ಫಿಶರೀಸ್ ರಸ್ತೆ ಮಾಬುಕೊಳದಿಂದ ಅಂಗರಕಟ್ಟೆಯಲ್ಲಿ ರೋಡು ಸರಿಯಾಗಿಲ್ಲ. ಹಾಗಾಗಿ ಯಾವ ವೆಹಿಕಲ್ಲು ಮೀನು ವ್ಯವಹಾರಕ್ಕೆ ಬರುವುದಿಲ್ಲ. ಮತ್ತು ನಮಗೆ ಮೇನಾಗಿ ನಮ್ಮ ಅಂಗರಕಟ್ಟೆಯ ಡಾಕನ್ನು ಇಂಪ್ರೂವ್ ಮಾಡಬೇಕಂತ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಇನ್ನೊಂದೆಡೆ ಮೀನು ಮಾರಾಟ ಕಟ್ಟಡದ ಚಾವಣಿಯು ಶಿಥಿಲಾವಸ್ಥೆಯಲ್ಲಿದ್ದು ಸುರಕ್ಷತೆ ಬಗ್ಗೆ ಆತಂಕ ವ್ಯಕ್ತವಾಗಿದೆ. ಸಂಬಂಧಪಟ್ಟ ಇಲಾಖೆ ಹಾಗೂ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಹಂಗಾರಕಟ್ಟೆ ಬಂದರಿನ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಎಂಬುದು ಸ್ಥಳೀಯರ ಬೇಡಿಕೆಯಾಗಿದೆ.